ಧರೆಗೆ ಉರುಳಿ ಬಿದ್ದ ಇತಿಹಾಸ ಪ್ರಸಿದ್ಧ ಅರಳಿ ಮರ. ಐನಾಪುರ ಗ್ರಾಮದ 350 ವರ್ಷದ ಹಳೆಯ ಮರ. ಬೃಹತ್ ಮರ ಬಿದ್ದ ಹಿನ್ನೆಲೆ ಮನೆಗಳಿಗೆ ಡ್ಯಾಮೇಜ್. ಗೂಳೂರು ಹೋಬಳಿಯ ಹರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐನಾಪುರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸುಮಾರು 350 ವರ್ಷಗಳ ಹಳೆಯ ಅರಳಿ ಮರ ಗ್ರಾಮದ ಮಧ್ಯಭಾಗದಲ್ಲಿದ್ದು ಅತ್ಯಂತ ಹಳೆಯ ಮರವಾಗಿದ್ದು ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಉರುಳಿ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಹಲವು ಮನೆಗಳಿಗೆ ತೊಂದರೆಯಾಗಿದ್ದು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೌದು, ಐನಾಪುರ ಗ್ರಾಮದ ಮಧ್ಯಭಾಗದಲ್ಲಿರುವ ಅರಳಿ ಮರಕ್ಕೆ 350 ವರ್ಷವಾಗಿದೆ. ಅದು ಯಾವಾಗ ಬೀಳುತ್ತೋ ಅದನ್ನ ತೆರವುಗೊಳಿಸಿ ಅಂತ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡಿದ್ರಂತೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ವಂತೆ. ಇದೇ ಕಾರಣಕ್ಕೆ ಬೆಳಗಿನ ಜಾವ ಏಕಾಏಕಿ ಅರಳಿ ಮರ ಕೆಳಗೆ ಬಿದ್ದಿದೆ. ಇನ್ನು ಹಾಲು ಉತ್ಪಾದಕರ ಸಹಕಾರ ಮಂಡಳಿ ಬಿಲ್ಡಿಂಗ್ ಮೇಲೆ ಅರಳಿ ಮರ ಬಿದ್ದಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅತ್ತ 4 ಮನೆಗಳ ಮೇಲೆ ರೆಂಬೆ ಕೊಂಬೆಗಳು ಬಿದ್ದಿದ್ದು ಮನೆಗಳ ಮೇಲ್ಛಾವಣಿ ಕಿತ್ತುಹೋಗಿದ್ದು ಮನೆಯ ಮಾಲೀಕರಿಗೆ ನಷ್ಟ ಉಂಟಾಗಿದೆ. ಈ ವೇಳೆ ಗ್ರಾಮಸ್ಥರೊಬ್ಬರು ಮಾತನಾಡಿ, ನಮ್ಮ ಗ್ರಾಮಗಳು ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಅರಳಿ ಮರದ ಕೆಳಗೆ ಬೆಳಗಿನ ವೇಳೆ ಕುಳಿತುಕೊಳ್ತಾ ಇದ್ರು. ಆದ್ರೆ ಇಂದು 7:30 ಸಮಯದಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಮರ ಬಿದ್ದಿದೆ. ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಬಂದು ಭೇಟಿ ನೀಡಿಲ್ಲ. ಮರವನ್ನ ಕಟಾವು ಮಾಡಲು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನ ಮಾಡದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಷ್ಟು ಮನೆಗಳಿಗೆ ಹಾನಿ ಆಗಿದೆ? 4 ಮನೆಗೆ ಸರ್. ಹೌದಾ? ಯಾವ್ದಾರ ಜೀವಕ್ಕೇನ ಪ್ರಾಣಾಪಾಯಕ್ಕೆ ತೊಂದರೆ ಆಗಿದೆಯಾ? ಇಲ್ಲ, ಜೀವಕ್ಕೇನೂ ಇಲ್ಲ. ಅದು ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದೆ. ಒಂದು 1/4 ಗಂಟೆ ಮೊದಲಿಂದಲೂ ಕಟ್ ಅಂತ ಸೌಂಡ್ ಮಾಡಿ ಆಮೇಲೆ ಮುರ್ಕೊಂಬಿದ್ದಿದೆ. ನಾವೆಲ್ಲ ಈಚೆಗೆ ಬಂದಾದ್ಮೇಲೆ ಇದ್ರ ಬಗ್ಗೆ ಫಾರೆಸ್ಟ್ ಇಲಾಖೆಗೆ ನಾನು ಮಾಹಿತಿ ಕೊಟ್ಟಿರಲಿಲ್ಲ. ಫಾರೆಸ್ಟಿಗೆಲ್ಲ 1.5 ತಿಂಗಳ ಮುಂದಲೇ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟು ಪ್ರತಿ ದಿವಸ ಅವ್ರ ನಿರಂತರ ಕನೆಕ್ಷನ್ನಲ್ಲಿದ್ದು ಅವ್ರಿಗೆ ನಿರಂತರ ಇನ್ಫಾರ್ಮ್ ಮಾಡ್ತಾ ಇದ್ರು. ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ. ರಾತ್ರಿ ಇದಕ್ಕಿದ್ದಂಗೆ ಏಕಾಏಕಿ ಮುರ್ಕೊಂಬಿದ್ದಿದೆ. ಬೆಳಗ್ಗೆ 7:45 ಬೆಳಗಿನ ಜಾವ ಯಾರು ಇಲ್ಲಿ ಕೂಕತ್ತಿರ್ಲಿಲ್ವಾ? ಕುಂತ್ಕೊಂಡವ್ರೆಲ್ಲ ಇದು ಡೈರಿ ಸರ್. ಇದು ಡೈರಿಗೆ ಹಾಲು ಹಾಕಕ್ಕೆ 7:30 ತನಕ ಇಲ್ಲೇ ಇರೋರು ಜನ ಎಲ್ಲ. 7:30 ಆದ್ಮೇಲೆ ಬಿದ್ದು ಡ್ಯಾಮೇಜ್ ಆಗಿದೆ 4 ಮನೆಯಿಂದ. ಸ್ಥಳಕ್ಕೆ ನನ್ನ ಅಧಿಕಾರಿಗಳನ್ನ ಭೇಟಿ ನೀಡಿದ್ರಾ? ಯಾರು ಬಂದಿಲ್ಲ ಸರ್. ಇದೇ ಮನೇಲಿ ವಾಸ ಮಾಡ್ತಿದ್ರಾ? ಇದೇ ಮನೇಲಿ ವಾಸ ಮಾಡ್ತಿದ್ವಿ. ಅಂದ್ರೆ ರಾತ್ರಿ ಹೊತ್ತಾಗಿದ್ರೆ ಏನೋ ಪ್ರಾಣಕ್ಕೆ ಅಪಾಯ ಆಗಿರೋದು ಅಂತ ಹೇಳಿ ಕಟ್ಟಿಟ ಬರ್ತಿದ್ದ? ಗೊತ್ತಾಗ್ತಿರ್ಲಿಲ್ಲ. ಹೆಂಗ್ ಬಾದ್ರೂ ಆಗ್ಬೋದು ತಲೂರ. ಈಚೆಗೆಲ್ಲ ಓಡ್ ಬಂದ್ವಿ. ಮಳೆ ಶಬ್ದ ಆಗಿದ್ದು ಬೆಳಗ್ಗೆ ಹೊತ್ತಾಗಿತ್ತು. ಎಷ್ಟು ಲಕ್ಷ ಹಾನಿ ಆಗಿದೆ ಅಂತ ಹೇಳ್ತೀರಿ ನಿಮ್ಮ ಮನೆಗೆ? 1-2 ಲಕ್ಷ ಅಂತ. ಇದೇ ರೀತಿ 4 ಮನೆಗೂ ಇದೇ ರೀತಿ ಆಗಿದೆಯಾ? ನೀವು ಎಷ್ಟು ವರ್ಷದಿಂದ ಈ ಮರ ನೋಡಿದ್ದೀರಾ? ನಾವು ಬಂದಾಗಿಂದ ನೋಡಿದ್ದೀವಿ. ಇನ್ನು ಹಾಲಿನ ಡೈರಿ ಮುಂಭಾಗ ಸದಾಕಾಲ ಜನರು ಇರ್ತಾ ಇದ್ರು. ಯಾವುದೇ ಪ್ರಾಣಾಪಾಯ ಸಂಭವಿಸದೇ ಇರುವುದು ಅದೃಷ್ಟ. ಈ ಘಟನೆ ನಡೆದಿದ್ರೂ ಕೂಡ ಗ್ರಾಮದ ಕಡೆಗೆ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡದೆ ಆಲಸ್ಯ ತೋರ್ತಿದ್ದಾರಂತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ನೋವಿಗೆ ಸ್ಪಂದಿಸಬೇಕಾಗಿದೆ. ಶ್ರೀನಿವಾಸ ಸೋಪ್ನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.